ಪ್ರತಿನಿತ್ಯವೂ ಕೂಡ ಡಾಕ್ಟರ್ ಶಿವಕುಮಾರ್ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಮಠಕ್ಕೆ ರೇಲಾ ಆಸ್ಪತ್ರೆಯ ವೈದ್ಯರು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ. ಮಠಕ್ಕೆ ಚೆನ್ನೈನ ರೇಲಾ ಆಸ್ಪತ್ರೆಯ ವೈದ್ಯರು ಆಗಮಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾಕೆಂದರೆ ರೇಲಾ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು, ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಲಾಗಿತ್ತು. ಅದಾದ ನಂತರ ಸಿದ್ಧಗಂಗಾ ಶ್ರೀಗಳು 13 ದಿವಸಗಳ ಕಾಲ ಅಲ್ಲೇ ಇದ್ರು. ಡಾಕ್ಟರ್ ಮೊಹಮ್ಮದ್ ರೇಲಾ ಅವರು ಚೆನ್ನೈನಲ್ಲಿ ಶ್ರೀಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಡೆಸಿದರು. ಡಾಕ್ಟರ್ ಶಿವಕುಮಾರ್ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಶ್ರೀಗಳನ್ನು ವಾಪಸ್ ಏನು ಅವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವರ ಆರೋಗ್ಯದಲ್ಲಿ ಏನು ಕ್ಷೀಣಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಇರುವಂತಹ ಕಾರಣಕ್ಕಾಗಿ ಹಳೆ ಮಠದಲ್ಲಿ ಏನು ಚಿಕಿತ್ಸೆಯನ್ನು ಸಿದ್ಧಗಂಗಾ ಶ್ರೀಗಳು ಪಡಿತಾ ಇದ್ದಾರೆ, ಅಲ್ಲಿಗೆ ನೇರವಾಗಿ ರೇಲಾ ಆಸ್ಪತ್ರೆಯ ವೈದ್ಯರು ಆಗಮಿಸಿ ಶ್ರೀಗಳಿಗೆ ಚಿಕಿತ್ಸೆಯನ್ನು ನೀಡುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನು ನಡೆಸಬಹುದು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರೇಲಾ ಆಸ್ಪತ್ರೆಯ ವೈದ್ಯರು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ. ಹಳೆ ಮಠದಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅವರು ರೇಲಾ ಆಸ್ಪತ್ರೆಯಿಂದ ಬಂದ ನಂತರ ಮೊದಲಿಗೆ ಮಠಕ್ಕೆ ಬಂದಿದ್ದರೂ ಕೂಡ ನಂತರ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾದಂತಹ ಸಂದರ್ಭದಲ್ಲಿ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿಯೇ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸುವಂತಹ ಕೆಲಸವನ್ನು ವೈದ್ಯರು ಮಾಡಿದರು. ಆದರೆ ರೇಲಾ ಆಸ್ಪತ್ರೆಯ ವೈದ್ಯರ ಜೊತೆಗೆ ಸತತ ಸಂಪರ್ಕದಲ್ಲಿದ್ದುಕೊಂಡೇ ಎಲ್ಲ ರೀತಿಯಾದಂತಹ ಒಂದು ಅಪ್ಡೇಟ್ಸನ್ನು ರೇಲಾ ಆಸ್ಪತ್ರೆಯ ವೈದ್ಯರಿಗೆ ನೀಡ್ತಾನೆ ಒಂದು ಚಿಕಿತ್ಸೆಯನ್ನು ಮುಂದುವರಿಸುವಂತಹ ಕೆಲಸವನ್ನು ಕೂಡ ವೈದ್ಯರು ಮಾಡ್ತಾಯಿದ್ರು. ಆದರೆ ಅದಾದ ನಂತರ ಸಿದ್ಧಗಂಗಾ ಶ್ರೀಗಳು ಇಲ್ಲ, ನನಗೆ ಮಠಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಚಡಪಡಿಕೆಯನ್ನು ಅವರು ವ್ಯಕ್ತಪಡಿಸಿದರು. ನನಗೆ ಇಲ್ಲಿರೋದಕ್ಕೆ ಮನಸ್ಸಿಲ್ಲ, ಈ ಆಸ್ಪತ್ರೆಯಲ್ಲಿರೋದಕ್ಕೆ ಮನಸ್ಸಿಲ್ಲ, ಮತ್ತೆ ನಾವು ಮಠಕ್ಕೆ ಹೋಗೋಣ ಅನ್ನುವಂತಹ ಒಂದು ಚಡಪಡಿಕೆಯನ್ನು ಅವರು ವ್ಯಕ್ತಪಡಿಸಿದಂಥ ಕಾರಣಕ್ಕಾಗಿ ಮೊನ್ನೆಯಷ್ಟೇ ಬೆಳಗಿನ ಜಾವದಲ್ಲಿ ಅವರನ್ನು ಆಸ್ಪತ್ರೆಯಿಂದ ಮಠಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಮಠದಲ್ಲಿನೇ ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳಿರ್ತವೋ ಆ ಎಲ್ಲ ಸೌಲಭ್ಯವನ್ನು, ಆ ಎಲ್ಲ ವ್ಯವಸ್ಥೆಯನ್ನು ಶ್ರೀಮಠದಲ್ಲಿಯೇ ಮಾಡೋದರ ಮೂಲಕವಾಗಿ ಮಠದಲ್ಲಿನೇ ಸ್ವಾಮೀಜಿಯವರಿಗೆ ಚಿಕಿತ್ಸೆಯನ್ನು ಮುಂದುವರಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಚೇತರಿಕೆಯೂ ಕೂಡ ಕಂಡುಬಂದಿತ್ತು. ಸ್ವಲ್ಪ ಮಟ್ಟಿಗೆ ಅವರು ಸ್ವತಃ ಉಸಿರಾಡುವಂತಹ ಪ್ರಯತ್ನವನ್ನು ಮಾಡಿದರು. ಹಾಗೆಯೇ ಅವರ ಶ್ವಾಸಕೋಶದಲ್ಲಿ ಏನು ತುಂಬ್ತಾ ಇದ್ದಂತಹ ನೀರಿನ ಪ್ರಮಾಣ ಏನಿತ್ತು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬಂದಿತ್ತು. ಇದೆಲ್ಲವೂ ಕೂಡ ಪಾಸಿಟಿವ್ ಸೈನ್ಸ್ ಅನ್ನುವಂತಹದ್ದನ್ನು ವೈದ್ಯರು ಹೇಳಿದರು. ಮತ್ತು ಒಂದು ಮಿರಾಕಲ್ ನಡೀತಾ ಇದೆ, ಅಂದರೆ ಇಡೀ ವೈದ್ಯ ಲೋಕಕ್ಕೆ ಅಚ್ಚರಿಯಾಗುವಂತಹ ರೀತಿಯಾದಂತಹ ಒಂದು ಆರೋಗ್ಯದ ಸುಧಾರಣೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರಿಗೆ ಚಿಕಿತ್ಸೆಯನ್ನು ನೀಡಿಸ್ತಾ ಇದ್ದಂತಹ ವೈದ್ಯರು ಕೂಡ ಏನು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಚೇತರಿಕೆ ಆಗುವಂತಹ ನೋಡಿದಾಗ, ಯಾಕಂದರೆ ವೈದ್ಯರು ಕೂಡ ಅಂದ್ಕೊಂಡಿರಲಿಲ್ಲ ಚೇತರಿಕೆ ಆಗ್ಬೋದು, ಎನಿ ಮೂಮೆಂಟಲ್ಲೂ ಕೂಡ ಚೇತರಿಕೆ ಆಗುವಂತಹ ಸಾಧ್ಯತೆಯೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವೈದ್ಯರಿದ್ದರೆ ವೈದ್ಯರ ಆ ಎಲ್ಲ ಲೆಕ್ಕಾಚಾರವೂ ಕೂಡ ಉಲ್ಟಾ ಆಗಿತ್ತು. ಯಾಕಂದರೆ ವೈದ್ಯರ ಸಾಮಾನ್ಯವಾಗಿ ಓರ್ವ ಪೇಷಂಟನ್ನು ಆರೋಗ್ಯ ಸ್ಥಿತಿಯನ್ನು ಗಮನಿಸಿದಾಗ ಇದು ಎಷ್ಟು ಮಟ್ಟಿಗೆ ರಿಕವರಿ ಆಗ್ಬೋದು, ಎಷ್ಟು ಮಟ್ಟಿಗೆ ಸುಧಾರಿಸ್ಬೋದು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ವೈದ್ಯರಿಗೆ ಒಂದು ಅಂದಾಜು ಇದ್ದೇ ಇರುತ್ತೆ. ಯಾಕೆಂದರೆ ಅವರು ತಜ್ಞರಾಗಿರ್ತಾರೆ, ಆರೋಗ್ಯದ ವಿಚಾರಗಳು ಹೆಂಗೆ ಬದಲಾವಣೆಗಳಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದರೆ ಆ ವೈದ್ಯರಿಗೆ ವೈದ್ಯರ ಒಂದು ಅಂದಾಜು ಏನಿತ್ತು, ವೈದ್ಯರ ಏನು ಒಂದು ಸಾಮಾನ್ಯವಾಗಿ ಪೇಷಂಟ್ ಯಾವ ರೀತಿಯಾಗಿರ್ತಾರೋ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗದೇ ಇರುವಂತಹ ಸಂದರ್ಭಗಳು ಯಾವ ಸ್ಥಿತಿಗೆ ತಲುಪುತ್ತೆ ಅನ್ನುವಂಥದ್ದು ವೈದ್ಯರಿಗೇ ಗೊತ್ತಿರುತ್ತೆ. ಆದರೆ ಆ ವೈದ್ಯರೇ ಅಚ್ಚರಿ ಪಡುವಂತಹ ರೀತಿಯಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿತ್ತು. ಆದರೆ ಉಳಿದಂತೆ ಏನು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಸಹಜ ಉಸಿರಾಟ ಪ್ರಕ್ರಿಯೆಗೂ ಕೂಡ, ಯಾಕಂದರೆ ಅಷ್ಟು ದಿವಸಗಳ ಕಾಲ ವೆಂಟಿಲೇಟರಲ್ಲಿ ಉಸಿರಾಟದಲ್ಲಿ ಇದ್ದಂತಹ ಸ್ವಾಮೀಜಿಯವರು ಮತ್ತು ಅವರ ಶ್ವಾಸಕೋಶದಲ್ಲಿ ತುಂಬ ಪ್ರಮಾಣದಲ್ಲಿ ನೀರು ತುಂಬುತ್ತಾ ಇದ್ದಂತಹ ಕಾರಣದಿಂದಾಗಲೂ ಕೂಡ ಮತ್ತೆ ಚೇತರಿಕೆ ಕಷ್ಟ ಅಂತ ಹೇಳುವಂಥ ಸಂದರ್ಭದಲ್ಲಿ ಮತ್ತೆ ಅವರು ಸಹಜ ಉಸಿರಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ರೀತಿಯಾದಂಥ ಆತಂಕದಲ್ಲಿ ವೈದ್ಯರಿದ್ದಾಗಲೂ ಕೂಡ ಸಹಜ ಉಸಿರಾಟದ ಕಡೆಗೆ ಸ್ವಾಮೀಜಿಯವರು ಮರಳಿದರು. ಸುಮಾರು 1 ಗಂಟೆಯ ಕಾಲ ಸಹಜ ಉಸಿರಾಟವನ್ನು ಮಾಡಿದರು, 1.5 ಗಂಟೆಗಳ ಕಾಲ ಮಾಡಿದರು. ನಿನ್ನೆಷ್ಟೇ ಬಂದಂಥ ಅಪ್ಡೇಟ್ಸ್ ಪ್ರಕಾರ ಸುಮಾರು 4 ಗಂಟೆಗಳ ಕಾಲ ಸ್ವಾಮೀಜಿಯವರು ಸಹಜ ಉಸಿರಾಟವನ್ನು ಕೂಡ ನಡೆಸಿದರು. ಆದರೆ ಇವತ್ತು ಬೆಳಗಿನ ಜಾವದಲ್ಲಿ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈ ಕಾರಣಕ್ಕಾಗಿ ಈಗಾಗಲೇ ಭಕ್ತರ ದಂಡು ಸಿದ್ಧಗಂಗಾ ಮಠದ ಕಡೆಗೆ ಆಗಮಿಸ್ತಾ ಇರುವಂಥದ್ದು. ರೇಲಾ ಆಸ್ಪತ್ರೆ ವೈದ್ಯರ ತಂಡವೂ ಕೂಡ ಬರುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ.